ಎಲ್ಲರಿಗೂ ನಮಸ್ಕಾರ. KSDLನ ರಾಯಭಾರಿ ಅನಾವರಣ ಹೊಸ ರೂಪದ ವಿಜೃಂಭಣೆ ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂತಹ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದಂತಹ ಶ್ರೀಯುತ MB ಪಾಟೀಲ್ ಸಾಹೇಬರೇ, KSDLನ ಅಧ್ಯಕ್ಷರು ಹಾಗೂ ಮುದ್ದೆ ಬೆಳೆದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಪ್ಪಾಜಿ ನಾಡಗೌಡ ಸಾಹೇಬರೇ, ಕೈಗಾರಿಕೆ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ ಶ್ರೀಯುತ ಸಲ್ವಕುಮಾರ್ ಸಾಹೇಬರೇ, KSDLನ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದಂತಹ ಶ್ರೀ ಮನೋಜ್ ಕುಮಾರ್ ಸಾಹೇಬರೇ, ಅರವಿಂದ್ ಗಲಗಲಿ ಅವರೇ, ಶಾಮರಾಜು ಅವರೇ, ಪ್ರತಿಮಾ ಮೇಡಮ್ ಅವರೇ, ಶಿವಕುಮಾರ್ ಅವರೇ, KSDLನ ತಾಂತ್ರಿಕ ಸಲಹೆಗಾರರಾದಂತಹ ರಜನಿಕಾಂತ್ ಸಬ್ನವೀಸ್ ಅವರೇ, KSDLಗೆ ಬ್ರಾಂಡಿಂಗ್ ಏಜೆನ್ಸಿ ಮಾಡಿಕೊಟ್ಟಂತಹ ಮುಂಬೈನ ಹೆಸರಾಂತ ನೆಟ್ವರ್ಕ್ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಅವರೇ, ತಮನ್ನ ಭಾಟಿಯ ತಂದೆಯವರಾದಂತಹ ಶ್ರೀಯುತ ಸಂತೋಷ್ ಭಾಟಿಯಾರ್ ಅವರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರೇ, ಹಿರಿಯ ಕಿರಿಯ ಸರ್ಕಾರಿ ಅಧಿಕಾರಿ ಮಿತ್ರರೇ, ನಿಮ್ಮೆಲ್ಲರಿಗೂ ಗೌರವ ವಂದನೆಗಳನ್ನ ಸಲ್ಲಿಸುತ್ತಾ, ಮೊಟ್ಟ ಮೊದಲನೇದಾಗಿ ನಾನು ಮಾತಾಡೋದಕ್ಕಿಂತ ಮುಂಚೆ KSDLನ ಸಂಸ್ಥಾಪಕರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗೂ ಮೈಸೂರು ಸ್ಯಾಂಡ್ನ ಪಿತಾಮಹರಾದಂತಹ ST ಶಾಸ್ತ್ರಿ ಅವರಿಗೆ ಗೌರವಪೂರ್ಣಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, KSDL ಸಂಸ್ಥೆ 108 ವರ್ಷದ ಒಂದು ಸಂಸ್ಥೆಯಾಗಿದ್ದು ಜಗತ್ತಿನಲ್ಲಿ ತನ್ನದೇ ಆದ ಒಂದು ಹಿರಿಮೆಯನ್ನು ಗೌರವವನ್ನ ಹೊಂದಿದೆ. 2003ರಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದ KSDL ಸಂಸ್ಥೆ ಸನ್ಮಾನ್ಯ ಕೈಗಾರಿಕಾ ಸಚಿವರಾದಂತಹ MB ಪಾಟೀಲ್ ಸಾಹೇಬರು ಬಂದಾದ್ಮೇಲೆ IITಯ ರಜನಿಕಾಂತ್ ಸಬ್ನವೀಸ್ ಅನ್ನುವ FMCGಯಲ್ಲಿ 30 ವರ್ಷ ಅನುಭವವುಳ್ಳ ಅವರನ್ನ ತಾಂತ್ರಿಕ ಸಲಹೆಗಾರನಾಗಿ ಒಂದು ಇದು ಮಾಡಿಕೊಂಡು ಅವರಿಂದ ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್, ಲಾಂಗ್ ಟರ್ಮ್ಗೆ ವಿಷನ್ ಪ್ಲಾನ್ ಮಾಡಿಸಿ ತಮ್ಮ ಸಹಕಾರ, ಮಾರ್ಗದರ್ಶನ ಹಾಗೂ ಈ ದೃಢ ನಿರ್ಧಾರಗಳಿಂದ ಹಳಿ ತಪ್ಪಿ ಹೋಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದ KSDL ಸಂಸ್ಥೆಯನ್ನ ಮತ್ತೆ ಹಳಿ ತರುವಲ್ಲಿಗೆ ಅವರ ಪ್ರಮುಖ ಪಾತ್ರ ವಹಿಸಿದ್ರು ಅಂತ ಹೇಳಿ ನನಗೆ ಹೆಮ್ಮೆ ಅನಿಸುತ್ತೆ. ಸ್ನೇಹಿತರೆ, 2022-23ರಲ್ಲಿ KSDL ಸಂಸ್ಥೆಯ ಲಾಭ 182 ಕೋಟಿ ಇತ್ತು. 2023-24ರಲ್ಲಿ 382 ಕೋಟಿ ನಾವು ಲಾಭ ಮಾಡಿ ನಾವು ಎಲ್ಲ ತೋರಿಸಿದೀವಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. KSDL ಸಂಸ್ಥೆಯು ಆ ಸಂದಿಗ್ಧ ಪರಿಸ್ಥಿತಿಯಿಂದ ಸಂತೃಪ್ತಿಯ ಹಳಿಗೆ ಬರಲು ಮತ್ತೆ ಮೈಸೂರು ಸ್ಯಾಂಡಲ್ನ ಗತ ವೈಭವವನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಅದು MB ಪಾಟೀಲ್ ಸಾಹೇಬರು ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಆ ಜರ್ನಿ ಕೇವಲ ಜರ್ನಿ ಆಗಿರಲಿಲ್ಲ, ಚಾಲೆಂಜಿಂಗ್ ಮತ್ತು TDS ಆಗಿರುವಂತಹ ಕಾರ್ಯಕ್ರಮವಾಗಿತ್ತು. 2024ರಲ್ಲಿ ಅಧ್ಯಕ್ಷರಾಗಿ ಬಂದಂತಹ ಸನ್ಮಾನ್ಯ ಶ್ರೀ ಅಪ್ಪಾಜಿ ನಾಡಗೌಡ ಸಾಹೇಬರು ತಮ್ಮ ಕಾರ್ಮಿಕ ಸ್ನೇಹಿ, ಅಭಿವೃದ್ಧಿ ಪರ ನಿಲುವು, ಕಠಿಣ ಪರಿಶ್ರಮದಿಂದ ಹಾಗೂ ಅವರ ಅಭಿವೃದ್ಧಿ ಪರ ಯೋಚನೆಗಳಿಂದ ಈ ಸಂಸ್ಥೆಯನ್ನು ಯಶಸ್ಸನ್ನು ಹಾಗೆ ಮುಂದುವರಿಸಿಕೊಂಡು ಹೋದರು. ಸನ್ಮಾನ್ಯ ಕೈಗಾರಿಕಾ ಸಚಿವರ ಹಾಗೂ ಅಧ್ಯಕ್ಷರ ಒಂದು ಜಂಟಿ ಸಹಕಾರ, ಮಾರ್ಗದರ್ಶನದಿಂದಾಗಿ ನಮ್ಮ KSDL ಸಂಸ್ಥೆ ಹಿಂದಿನ ವರ್ಷ 24-25ರಲ್ಲಿ ಯಾವುದೇ ಹೊಸ ಯಂತ್ರೋಪಗಳನ್ನು ನಾವೆಲ್ಲ ತರದೆ, ಯಾವುದೇ ಹೊಸ ಲೇಬರ್ಸ್ಗಳನ್ನು ನಾವು ಬಿಡದೆ, ಹಾಗೆ ಯಾವುದೇ ರೀತಿಯ ದರ ಏರಿಸದೆ ನಾವು ಹಿಂದಿನ ವರ್ಷ 43,000 ಮೆಟ್ರಿಕ್ ಟನ್ ಉತ್ಪಾದನೆ ಮಾಡಿ 1,787 ಕೋಟಿ ನಾವು ವಹಿವಾಟನ್ನ ಮಾಡಿ 451 ಕೋಟಿ ನಿವ್ವಳ ಲಾಭವನ್ನು ಮಾಡಿದೀವಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಸ್ನೇಹಿತರೆ, ಸನ್ಮಾನ್ಯ ಕೈಗಾರಿಕಾ ಸಚಿವರ ಮತ್ತು ಅಧ್ಯಕ್ಷರ ಒಂದು ಮಾರ್ಗದರ್ಶನದಿಂದಾಗಿ ಹಿಂದಿನ ವರ್ಷ 125 ನಮ್ಮ ಸ್ಟೇಟ್ PSUಗಳಲ್ಲಿ ನಮ್ಮ KSDL ಸಂಸ್ಥೆ ನಂಬರ್ 1 ಸ್ಥಾನ ಪಡ್ಕೊಂಡಿದೆ ಡಿವಿಡೆಂಟ್ ಕೊಡೋದ್ರಲ್ಲಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಸೊ ಮಾನ್ಯ ಅಧ್ಯಕ್ಷರ ಹಾಗೂ ಸನ್ಮಾನ್ಯ ಈ ಸಚಿವರ ಈ ಅವಧಿ KSDL ನ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಕಳೆದ ವರ್ಷ KSDL ಸಂಸ್ಥೆಗೆ ಕರ್ನಾಟಕದ ಘನ ಸರ್ಕಾರದಾಗಿ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ, ನ್ಯೂಸ್ 18 ಚಾನೆಲ್ನ ಅತ್ಯುತ್ತಮ ಸಾರ್ವಜನಿಕ ಉದ್ಯಮ ಪ್ರಶಸ್ತಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅವರಿಂದ ಬೆಸ್ಟ್ ಚೀಫ್ ಎಕ್ಸಿಕ್ಯೂಟಿವ್ ಅವಾರ್ಡ್ ನಾವೆಲ್ಲ ಪಡೆದಿದ್ದೇವೆ ಅಂತ ಹೇಳಕ್ಕೆ ಅದನ್ನ ಸಂತಸ ಪಡ್ತಾ ಇದ್ದೇವೆ. ಭಾರತ ಹಾಗೂ ವಿಶೇಷವಾಗಿ
ಕರ್ನಾಟಕ 7-9% GDP ಗ್ರೋತ್ ಆದ್ರೆ ಕಳೆದ ವರ್ಷ KSTL 15% ತನ್ನ ಸೇಲ್ಸ್ ಮತ್ತು ಪ್ರಾಫಿಟ್ ಗ್ರೋತ್ ಆಗಿ ಅಮಾಂಗ್ ದ FMCG ಯಲ್ಲಿ ನಾವು ಅಗ್ರಗಣ್ಯ ಸ್ಥಾನದಲ್ಲಿ ಇದ್ದೇವೆ ಅಂತ ಹೇಳಕ್ಕೆ ನನಗೆ ಸಂತಸವಾಗ್ತಾ ಇದೆ. ಸನ್ಮಾನ್ಯ ಸಚಿವರ ಹಾಗೂ ಸನ್ಮಾನ್ಯ ಅಧ್ಯಕ್ಷರ ಏನು ಕನಸಾಗಿತ್ತಪ್ಪ ಅಂತಂದ್ರೆ, ನಾವು ಕೇವಲ ನಮ್ಮ ಮಟ್ಟದಲ್ಲಿ ಕಾಂಪೀಟ್ ಮಾಡೋದಲ್ಲ, ಜಾಗತಿಕ ಮಟ್ಟದಲ್ಲಿ ನಾವು ಕಾಂಪೀಟ್ ಮಾಡಬೇಕು, ಆ ಮಟ್ಟಕ್ಕೆ ಬೆಳಿಬೇಕು. 2030 ಈ ವರ್ಷಕ್ಕೆ ನಾವು 5,000 ಕೋಟಿ ವಹಿವಾಟನ್ನು ಮಾಡುವಂತಹ ಒಂದು ಈ ಕನಸನ್ನ ಹೊಂದಿದ್ವಿ. ಈ ಕನಸು ಈಡೇರಬೇಕಾದ್ರೆ ಒಂದು ಪ್ರಾಡಕ್ಟ್ಗೆ ಒಂದು ಕ್ವಾಲಿಟಿ ಇರಬೇಕು, ಒಂದು ಬ್ರ್ಯಾಂಡಿಂಗ್ ಇರಬೇಕು, ಬ್ರ್ಯಾಂಡ್ ವಿಸಿಬಿಲಿಟಿ ಇರಬೇಕು, ಹಾಗೂ ಬ್ರ್ಯಾಂಡ್ ಅಂಬಾಸಿಡರ್ ಇರಬೇಕು. ಸನ್ಮಾನ್ಯ ಸಚಿವರ ಹಾಗೂ ಸನ್ಮಾನ್ಯ ಅಧ್ಯಕ್ಷರ ಈ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ಕ್ವಾಲಿಟಿ ಇಶ್ಯೂಸ್ ನಲ್ಲಿ ಕಳೆದ 2.5 ವರ್ಷದಿಂದ ಯಾವುದೇ ಕ್ವಾಲಿಟಿ ಕಂಪ್ಲೀಟ್ ಬಂದಿಲ್ಲ ಅಂತ ಹೇಳಕ್ಕೆ ನಮ್ಮ ಟೀಮ್ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಕಳೆದ 2.5 ವರ್ಷದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ 200 ಕೋಟಿ ಮೌಲ್ಯದ 1.58 ಕೋಟಿ ಶಾಲಾ ಕಿಟ್ಗಳನ್ನು ಕೊಟ್ಟಿದ್ದೇವೆ. ಎಲ್ಲಿಯೂ ಒಂದು ಕಿಟ್ಟಿನಲ್ಲಿ ನಾವು ದೂರ ಬಂದಿಲ್ಲ. ಅದು ಸನ್ಮಾನ್ಯ ಸಚಿವರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಕೊಡ್ತಕ್ಕಂತ ಒಂದು ಬಳುವಳಿ ಅಂತ ಹೇಳಕ್ಕೆ ನನಗೆ ಇಷ್ಟಪಡ್ತಾ ಇದ್ದೇನೆ. ಕಳೆದ 75 ವರ್ಷಗಳಲ್ಲಿ ಬ್ರ್ಯಾಂಡಿಂಗ್ ಸಣ್ಣ ಪುಟ್ಟ ಚೇಂಜಸ್ ಆಗಿತ್ತು. ಬಟ್ ದೇಶದ ಪ್ರತಿಷ್ಠಿತ ಸಂಸ್ಥೆಯಾದ ಈ ನೆಟ್ವರ್ಕ್ ಏಜೆನ್ಸಿ ಅವರನ್ನ ಕರೆಸಿ ಮೈನ್ಯೂಟ್ ಚೇಂಜಸ್ ಮಾಡಿ ಹಳೆಯ ಘನತೆ, ನಮ್ಮ ಗೌರವ ಹಾಗೂ ಮೈಸೂರು ಸ್ಯಾಂಡಲ್ ಅನ್ನ ಯಾವುದೇ ಇದಕ್ಕೆ ಧಕ್ಕೆ ಬರದೆ ಹೊಸ ಇಂಪ್ರೂವ್ಮೆಂಟ್ ಮಾಡಿ ಆ ಮೈಸೂರು ಸ್ಯಾಂಡಲ್ ಪ್ಯಾಕ್ ನ ಇವತ್ತು ತಮ್ಮ ಮುಂದೆ ಇಡ್ಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಹಾಗೆಯೇ KSDL 1,700 ಕೋಟಿ ವಹಿವಾಟನ್ನು ಮಾಡಿದ್ರು. ಕೇವಲ 1% ಮಾತ್ರ ನಮ್ದು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಹಾಗೂ ವಿಶೇಷವಾಗಿ ನಾರ್ತ್ ಇಂಡಿಯಾದಲ್ಲಿ 9%, ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ 8%, ವೆಸ್ಟರ್ನ್ ಪಾರ್ಟ್ ಅಲ್ಲಿ ಕೇವಲ 2.5% ಇದೆ. ಹೀಗಾಗಿ ದೇಶಾದ್ಯಂತ ಹಾಗೂ ಜಗತ್ತಿನಾದ್ಯಂತ ಜನರಿಗೆ ರೀಚ್ ಆಗಬೇಕು ಅಂತಂದ್ರೆ ನಾವು ಬ್ರ್ಯಾಂಡ್ ವಿಸಿಬಿಲಿಟಿನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇದ್ದಂತ 6 ಡಿಸ್ಟ್ರಿಬ್ಯೂಟರ್ ಇದ್ದು ಮಾಡರ್ನ್ ಟ್ರೇಡ್ಗೆ ಅದನ್ನ 64 ಮಾಡಿದೀವಿ ಕಳೆದ 2 ವರ್ಷದಲ್ಲಿ. ಈ ಕಾಮರ್ಸ್ ನಲ್ಲಿ ನಾವು ಈ ಡಿಸ್ಟ್ರಿಬ್ಯೂಟರ್ಸ್ ಇದ್ರು 472 ಡಿಸ್ಟ್ರಿಬ್ಯೂಟರ್ ಇಂದ 1081 ಈ ಡಿಸ್ಟ್ರಿಬ್ಯೂಟರ್ಸ್ ನ ಪ್ಯೂರ್ಲಿ ಮೆರಿಟ್ ಬೇಸ್ಡ್ ಮಾಡಿದ್ರ ಪರಿಣಾಮವಾಗಿ 22-23ರಲ್ಲಿ 160 ಕೋಟಿ ಇದ್ದ ಮಾಡರ್ನ್ ಟ್ರೇಡ್ ಬಿಸಿನೆಸ್ 25-26ಕ್ಕೆ ಈಗ 500 ಕೋಟಿ ದಾಟಿದೆ. ಇನ್ನು 2 ತಿಂಗಳಲ್ಲಿ 550 ಕೋಟಿ ದಾಟ್ತೀವಿ ಅಂತ ಹೇಳಿ ನನಗೆ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಹಾಗೆ ಈ ಕಾಮರ್ಸ್ ನಲ್ಲಿ 22-23ರಲ್ಲಿ 22 ಕೋಟಿ ಇದ್ದ ನಮ್ಮ ವಹಿವಾಟು ಈ ವರ್ಷ 25-26ಕ್ಕೆ ಈಗಾಗಲೇ 100 ಕೋಟಿ ದಾಟಿದ್ದೀವಿ. ಅದು 120 ಕೋಟಿ ಆಗುತ್ತೆ ಅಂತ ಹೇಳಿ ನನಗೆ ಹೆಮ್ಮೆ ಇದೆ. ಹೀಗಾಗಿ ಬ್ರ್ಯಾಂಡ್ ವಿಸಿಬಿಲಿಟಿನ ನಾವೆಲ್ಲ ಜಾಸ್ತಿ ಮಾಡಿದ್ವಿ. ಹೀಗಾಗಿ ಬ್ರ್ಯಾಂಡ್ ಅಂಬಾಸಿಡರ್ ತರುವಂತಹ ಅವಶ್ಯಕತೆಯನ್ನು ಸಹ ನಮ್ಮ ಕಂಪನಿಗಿತ್ತು. ಹೀಗಾಗಿ ಅಂತಾರಾಷ್ಟ್ರೀಯ ಖ್ಯಾತಿಯ ಹಾಗೂ ಬಹುಭಾಷಾ ನಟಿಯಾದ ಸಾಮಾಜಿಕ ಜಾಲತಾಣಗಳಲ್ಲಿ 28.3 ಮಿಲಿಯನ್ ಫಾಲೋಯರ್ಸ್ ಅನ್ನು ಹೊಂದಿರತಕ್ಕಂತ ಕುಮಾರಿ ತಮನ್ನಾ ಭಾಟಿಯಾರ್ ಅವರನ್ನು ರಾಯಭಾರಿಯಾಗಿ ನೇಮಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ನಾವು ಅವರನ್ನ ಬೆಳೆಸಿಕೊಳ್ಳಲಾಗುತ್ತಿದೆ. ಮುಂದಿನ 2.5 ವರ್ಷಗಳಲ್ಲಿ ವಿವಿಧ ಟಿವಿ, ಸಿನಿಮಾ ಜಾಹೀರಾತುಗಳಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ನ ಮುಖಾಂತರ ಜಗತ್ತಿನ ಕೋಟ್ಯಾಂತರ ಜನರ ಮನೆಗೆ ನಾವು ಈ ತಲುಪುವಂತ ಈ ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದೇವೆ. ಕೇವಲ ಇಷ್ಟು ಅಲ್ಲದೇನೆ ನಾವು ಕಳೆದ 2.5 ವರ್ಷದಿಂದ ಮಾರ್ಕೆಟ್ ಸ್ಟಡಿ ಮಾಡಿದ್ದೇವೆ. ಹಾಗೆ ಈ ಮಾರ್ಕೆಟ್ಗೆ ಈ ಸರ್ವೆ ಮಾಡಿಸಿದ್ದೇವೆ. ಹಲವಾರು ಈ ಪರ್ಸನಲ್ ಕೇರ್ ಮತ್ತು ಈ ಹೋಮ್ ಕೇರ್ ಪ್ರಾಡಕ್ಟ್ ಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದ ಮೂಲಕ ನಾವೆಲ್ಲ ತರ್ತಾ ಇದ್ದೇವೆ. ಕಳೆದ 75 ವರ್ಷಗಳಲ್ಲಿ 36 ಪ್ರಾಡಕ್ಟ್ಸ್ ಬಂದಿದ್ರೆ ಕಳೆದ 2.5 ವರ್ಷಗಳಲ್ಲಿ ಸನ್ಮಾನ್ಯ ಸಚಿವರ ಮತ್ತು ಸನ್ಮಾನ್ಯ ಅಧ್ಯಕ್ಷರ ಅವಧಿಯಲ್ಲಿ 57 ಪ್ರಾಡಕ್ಟ್ ಗಳನ್ನ ಇವತ್ತು ತಮ್ಮ ಮುಂದೆ ನಾವು ಈ ಬಿಡುಗಡೆ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಬಾಡಿ ವಾಶ್, ಹ್ಯಾಂಡ್ ವಾಶ್, ಅದರಲ್ಲಿನೂ ಸೋಪ್ಸ್ ಅಲ್ಲಿ ಜಾಸ್ಮಿನ್ ಸಾಂಬಾಕ್ ಅನ್ನುವ ಈ ಸೋಪ್ ಅನ್ನ 4,000 ರೂಪಾಯಿಗೆ ಒಂದು ಸೋಪ್ ಅನ್ನ ಸನ್ಮಾನ್ಯ ಸಚಿವರ ಮತ್ತು ಸನ್ಮಾನ್ಯ ಅಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ನಾವು ಅದನ್ನು ಇವತ್ತು ಈ ಬಿಡುಗಡೆ ಮಾಡ್ತಾ ಇದ್ದೇವೆ. ಇಷ್ಟಲ್ಲದೆ ಈ ಪರ್ಫ್ಯೂಮ್ ನಲ್ಲಿ ಸನ್ಮಾನ್ಯ ಸಚಿವರ ಒಂದು ಈ ಮಾರ್ಗದರ್ಶನದ ಮೇರೆಗೆ ಸನ್ಮಾನ್ಯ ಅಧ್ಯಕ್ಷರು ನಾವು ಕನೋಜ್ಗೆ ಹೋಗಿ, ವಿಚ್ ಇಸ್ ದ ಫ್ರಾಗ್ರೆನ್ಸ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಅಲ್ಲಿಗೆ ಹೋಗಿ 4,000 ವರ್ಷ ಹಳೆಯ ಒಂದು ಏನಿಗೆ ಟ್ರೆಡಿಷನಲ್ ಈ ಪರ್ಫ್ಯೂಮ್ ಎಲ್ಲ ಮ್ಯಾನುಫ್ಯಾಕ್ಚರ್ಸ್ ಇದ್ರು, ಅವರ ಜೊತೆಗೆ ಈ ಒಡಂಬಡಿಕೆ ಮಾಡಿಕೊಂಡು 3 ವೇರಿಯಂಟ್ ಅಲ್ಲಿ ಮಾಸ್ ಮತ್ತೆ ಈ ಪ್ರೀಮಿಯಂ ಮತ್ತೆ ಈ ಲಕ್ಸುರಿ
ಈ ವೇರಿಯಂಟ್ಗಳಲ್ಲಿ ನಾವೆಲ್ಲ ಬರ್ತಾ ಇದ್ದೇವೆ, ಮಹಾರಾಜ ಮತ್ತು ಮಹಾರಾಣಿ ಸೀರೀಸ್ ಅಂತೇಳಿ. ಹಾಗೆಯೇ ಹೋಮ್ ಕೇರ್ ಪ್ರಾಡಕ್ಟ್ ಅಲ್ಲಿ ಈ ಡಿಶ್ ಬಾರ್, ಫ್ಲೋರ್ ಕ್ಲೀನರ್, ಟಾಯ್ಲೆಟ್ ಕ್ಲೀನರ್ ಮತ್ತು ಫ್ಯಾಬ್ರಿಕ್ ಈ ಕಂಡೀಷನರ್ ಗಳನ್ನು ಇವತ್ತು ತಮ್ಮ ಮುಂದೆ ಈ ಬಿಡುಗಡೆ ಮಾಡ್ತಾ ಇದ್ದೇವೆ. KSDL ಸಂಸ್ಥೆ ಕೇವಲ ಲಾಭ ಗಳಿಸಲಿಕ್ಕೆ ಅಷ್ಟೇ ಅಲ್ಲದೆ ಕಳೆದ 2 ವರ್ಷಗಳಲ್ಲಿ ಸುಮಾರು 20 ಕೋಟಿಯಷ್ಟು ಹಣವನ್ನು ಈ CSR ದಲ್ಲಿ ನಾವು ಈ ಶಿಕ್ಷಣ, ಆರೋಗ್ಯ, ಕ್ರೀಡೆ, ಪರಿಸರ ಸಂರಕ್ಷಣೆ ಮತ್ತು ಈ ಮಹಿಳಾ ಸಬಲೀಕರಣ ಮತ್ತು ದೀನದಲಿತರ ಅಭಿವೃದ್ಧಿಗಾಗಿ ನಿಯೋಜನೆಗೊಳಿಸಲಾಗಿದೆ. KSDL ಸಂಸ್ಥೆ ನೇರವಾಗಿ 2861 ಜನರಿಗೆ ನಾವು ಕೆಲಸ ಕೊಟ್ಟಿದ್ರೆ ಸುಮಾರು 10,000 ಕುಟುಂಬಕ್ಕೆ ಅನ್ನಕ್ಕೆ ಆಸರೆಯಾಗಿದ್ದೇವೆ. ಹಾಗೂ ಭಾರತ ದೇಶಾದ್ಯಂತ 1 ಲಕ್ಷ ಜನಕ್ಕೂ ನಾವು ಉದ್ಯೋಗವನ್ನು ಕಲ್ಪಿಸಿದ್ದೇವೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತದೆ. ಹೀಗಾಗಿ ಇವತ್ತಿನ KSDL ನ ರಾಯಭಾರಿ ಅನಾವರಣ ಹೊಸ ರೂಪದ ವಿಜೃಂಭಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಈ ಹಂತಕ್ಕೆ ಬರಲು ನಾವು ಪ್ರಾಮಾಣಿಕವಾಗಿ ಕಳೆದ 2.5 ವರ್ಷದಿಂದ ನಾವು ಎಲ್ಲ ಪ್ರಯತ್ನ ಪಟ್ಟಿದ್ದೇವೆ. ಹೀಗಾಗಿ ಇವತ್ತಿನ ಈ ಬ್ರ್ಯಾಂಡ್ ವಿಸಿಬಿಲಿಟಿ ಮಾಡಬೇಕಾದ್ರೆ ನಾನು ಎಲ್ಲ ಮಾಧ್ಯಮ ಮಿತ್ರರ ಹತ್ರ ಕೈ ಮುಗಿದು ಕೇಳ್ಕೊಳ್ತೇನೆ, ನೀವೆಲ್ಲರೂ ನಿಂತ್ಕೊಂಡು ಜನರ ಮನೆಗೆ ನೀವು ಇದನ್ನೆಲ್ಲ ತಲುಪಿಸಿದೆ ಆದ್ರೆ KSDL ಸಂಸ್ಥೆ ಕೇವಲ 100 ವರ್ಷ ಅಲ್ಲ, ಇನ್ನು 106 ವರ್ಷಗಳನ್ನ ಜನರ ಸೇವೆ ಮಾಡಕ್ಕೆ ಕೇವಲ 10,000 ಈ ಕುಟುಂಬಕ್ಕಲ್ಲ, 1 ಲಕ್ಷ ಕುಟುಂಬನ ಈ ಸರ್ವ್ ಮಾಡುವಂತ ಈ ಕೆಪಾಸಿಟಿ ಎಲ್ಲ ಬರುತ್ತೆ. ಅದಕ್ಕೆ ತಾವೆಲ್ಲರೂ ಈ ಕಾರ್ಯಕ್ರಮದ ಮೂಲಕ ಈ ಕೈ ಜೋಡಿಸಬೇಕು. ಇವತ್ತಿನ ಕಾರ್ಯಕ್ರಮ ಅರ್ಥಪೂರ್ಣವಾಗಕ್ಕೆ ತಾವೆಲ್ಲರೂ ಸಹಾಯ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಈ ಬೇಡಿಕೆ ಇಟ್ಕೊಳ್ತಾ ಇದ್ದೇನೆ. ಹಾಗೆಯೇ ಇಷ್ಟೆಲ್ಲ ಈ ಸಾಧನೆ ಮಾಡಲು ನಮಗೆ ಮಾರ್ಗದರ್ಶನ ನೀಡಿದ, ಸಹಕಾರ ನೀಡಿದ ಹಾಗೂ ಜೋಡೆತ್ತಿನಾಗಿ ಎಲ್ಲ ಕೆಲಸ ಮಾಡಿದಂತಹ ಆ ಸರ್ಕಾರದ ಸನ್ಮಾನ್ಯ ಸಚಿವರಾದಂತಹ ಶ್ರೀಯುತ MB ಪಾಟೀಲ್ ಸಾಹೇಬರಿಗೆ, ಅಧ್ಯಕ್ಷರಾದಂತಹ ಶ್ರೀ ಅಪ್ಪಾಜಿ ನೋಡಗಾಡ ಸಾಹೇಬರಿಗೆ ಹಾಗೂ ನಮಗೆ ಯಾವಾಗಲೂ ಈ ಮಾರ್ಗದರ್ಶನ ಮಾಡುತ್ತಾ ಇರುವ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ ಶ್ರೀಯುತ ಸೆಲ್ವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ಯಾವುದೇ ಕೆಲಸವಿರಲಿ ಇನ್ ಟೈಮ್ ನಲ್ಲಿ ಮಾಡಿಕೊಟ್ಟು ನಮಗೆ ಈ ಮಾರ್ಗದರ್ಶನ ಮಾಡುವ ಹಣಕಾಸು ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, KSDL ನ ಆಡಳಿತ ಮಂಡಳಿಯ ನಮಗೆ ಈ ಡೈರೆಕ್ಟರ್ಸ್ಗಳಿಗೆ ಹಾಗೂ KSDL ನ ತಾಂತ್ರಿಕ ಸಲಹೆಗಾರರ ರಜನಿಕಾಂತ್ ಕೆ ಸಬ್ನೇಮಿಸ್ ಅವರಿಗೆ ಹಾಗೂ ನಮ್ಮ ಜೋಡಿ ಈ ಬ್ರ್ಯಾಂಡಿಂಗ್ ಏಜೆನ್ಸಿ ಮಾಡಿದಂತ ಈ ನೆಟ್ವರ್ಕ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಲಿಮಿಟೆಡ್ ಅವರಿಗೆ, ನನ್ನ ಸ್ನೇಹಿತರು, ನನ್ನ ಈ ಕೊಲಿಗ್ ಆದಂತಹ ಶ್ರೀಯುತ ಗಂಗಪ್ಪನವರಿಗೆ, ಅವಿನಾಶ್ ಅವರಿಗೆ, ನಮಗೆ ಈ ಕಂಪನಿ ಸೆಕ್ರೆಟರಿ ಆದ ಶೀಲಾ ಅರವಿಂದ್ ಮೇಡಮ್ಗೆ ಹಾಗೂ ಎಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಗಳಿಗೆ, ಕೊನೆಯದಾಗಿ ವಿಶೇಷವಾಗಿ ನನ್ನೊಡನೆ ಹಗಲಿರುಳು ಶ್ರಮಿಸಿದಂತ ಎಲ್ಲ ಕಾರ್ಮಿಕ ವರ್ಗದವರಿಗೆ ಮತ್ತು ಕಾರ್ಮಿಕ ಸಂಘದ ನಾಯಕರಿಗೆ ಹಾಗೂ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಈ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.